ನೋಡಿ ನಮ್ಮಮ್ಮ ನಾನು ಇದು ನಮ್ಮ ಆಟೋ ಆ ಆಟೋದಲ್ಲಿ ಹೋಗ್ತಾ ಇರೋದು ನಾವು ಟೆಂಪಲ್ಗೆ ಯಾವಾಗ್ಲೂ. ತಕ್ಷಣ ಇವಳು ಎದ್ರಕೊಂಡು ಬೇಡ ಸುಮ್ಮನೆ ನಾನೇ ತುಂಬ್ತೀನಿ ಸುಮ್ಮನಿರಪ್ಪ ನಿಮ್ ಭಯಬೇಡ ಸುಮ್ಮನೆ ತಿರುಗಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಲಾಗ್. ಸೊ ನಾನಿವತ್ತು ಒಂದು ಫ್ಯಾಮಿಲಿ ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಫ್ಯಾಮಿಲಿ ಜೊತೆ ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಹರಕೆ ಇತ್ತು ಅನ್ನೋ ಕಾರಣಕ್ಕೆ. ಸೊ ಹಂಗಾಗಿ ಆ ಮಿನಿ ಲಾಗ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ, ಇನ್ನೂ ರೆಡಿ ಆಗಿಲ್ಲ. ಟೈಮ್ ಆಗಲಿ 8 ಗಂಟೆ ಆಗಿದೆ ಅನಿಸುತ್ತೆ. ಈಗ ಪಟ್ ಅಂತ ರೆಡಿ ಆಗಿಬಿಟ್ಟು ನಿಮ್ಮ ಮುಂದೆ ಬರ್ತೀನಿ. ಬೇಗ ಬೇಗ ರೆಡಿ ಆಗಬೇಕು, ಇಲ್ಲಾಂದರೆ ಅಮ್ಮನ ಕೈಲಿ ಉಗಿಸ್ಕೊತೀನಿ. ಸೊ ನಾನು ಈ ಥರ ರೆಡಿಯಾಗಿ ಟೆಂಪಲ್ಗೆ ಹೊರಡೋಕ್ಕೆ ರೆಡಿಯಾಗಿದ್ದೀನಿ ಸಿಂಪಲ್ಲಾಗಿ. ಸೊ ಆನ್ ದ ವೇ ನಾವು ಯಾವಾಗ್ಲೂ ಹೋಗ್ತಾ ಕೋಳಿ ತೊಗೊಂಡು ಹೋಗೋದು ಇದೇ ಶಾಪಲ್ಲಿ. ಅದು ನಮ್ಮದೇ ಕೋಳಿ ಕೋಳಿ ತೊಗೊಂಡು ಹೋಗ್ಬೇಕು. ಸೊ ಹಂಗಾಗಿ ಈ ಶಾಪ್ ಹತ್ರ ತೊಗೊತಾ ಇದ್ದೀವಿ. ಫೈನಲಾಗಿ ದೇವಸ್ಥಾನನ ರೀಚ್ ಆದ್ವಿ. ಇನ್ನು ದೇವಸ್ಥಾನದೊಳಗಡೆ ಹೋಗಿಲ್ಲ, ಬಿಕಾಸ್ ಅಮ್ಮ ಪೂಜೆ ಸಾಮಾನೆಲ್ಲನೂ ತಟ್ಟೆಗೆ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದಾರೆ. ಕಾಲು ತೊಳ್ಕೊಂಡು ಎಲ್ಲರೂ ದೇವಸ್ಥಾನದೊಳಗಡೆ ಹೋಗ್ಬೇಕು. ದೇವಸ್ಥಾನದೊಳಗಡೆ ಹೋದ್ರೆ ಈ ಥರ ಇದೆ ನೋಡಿ ಗಾಯ್ಸ್. ಅಂದರೆ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ. ಸೊ ಹಂಗಾಗಿ ಚಿಕ್ಕ ಚಿಕ್ಕ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಟಿಕೆಟ್ ತೊಗೊಂಡು ದೇವಸ್ಥಾನದೊಳಗಡೆ ಹೋಗಿ ಪೂಜೆ ಮಾಡಿಸ್ಬೇಕು. ಟಿಕೆಟ್ ಇಲ್ದಲೇ ಹೋಗಂಗಿಲ್ಲ. ಕ್ಯಾಮ್ರಾ ಒಳಗಡೆ ಅಂತೂ ಗರ್ಭಗುಡಿಯಲ್ಲಿ ಅಲೋನೇ ಇಲ್ಲ. ನಾನು ಕದ್ದು ಮುಚ್ಚಿ ಏನೋ ಒಂದು ಮಾಡಿ ಅಷ್ಟೇ ಕ್ಯಾಪ್ಚರ್ ಮಾಡೋಕ್ಕೆ ಆಗಿದ್ದು ದೇವ್ರದ್ದು ವಿಡಿಯೋನ. ಸೊ ಹಂಗಾಗಿ ಸಿಂಪಲ್ಲಾಗಿ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ. ಆಚೆಯಿಂದ ಈ ಥರ ಮಾಡಿದ್ದಾರೆ. ಆಚೆಯಿಂದ ಬಂದು ಇಲ್ಲಿ ಮತ್ತೆ ಪೂಜೆ ಮಾಡಿ ಎಲ್ಲ ಇದು ಮಾಡ್ಕೊತಾರೆ. ಒಳಗಡೆ ಏನು ಪೂಜೆ ಮಾಡೋಂಗಿಲ್ಲ. ಸೊ ಹಂಗಾಗಿ ನಾವು ಎಡೆ ಕೊಡ್ತೀವಿ ಅಂತ ಅಂದ್ಕೊಂಡಿದ್ವಲ್ವ. ಸೊ ಹಂಗಾಗಿ ದೇವಸ್ಥಾನದ ಹತ್ರನೇ ನಾನ್ ವೆಜ್ ಮಾಡ್ತಾಯಿದ್ದೀವಿ. ಸಿಂಪಲ್ಲಾಗಿ ರೈಸ್, ಚಿಕನ್ ಫ್ರೈ ಮತ್ತು ಚಿಕನ್ ಸಾಂಬಾರ್, ಮುದ್ದೆ ಇಷ್ಟು ಮಾಡಿಬಿಟ್ಟು ದೇವ್ರಿಗೆ ಎಡೆ ಕೊಡ್ತೀವಿ ಅಂದ್ಕೊಂಡಿದ್ವಿ. ಸೊ ಅದು ಹಂಗಾಗಿ ಅಮ್ಮ ಎಲ್ಲನೂ ಅಲ್ಲೇ ದೇವಸ್ಥಾನದ ಹತ್ರನೇ ಪ್ರಿಪೇರ್ ಮಾಡ್ತಾಯಿದ್ದಾರೆ. ನಾನು ಸುಮ್ಮನೆ ವೀಡಿಯೋ ಮಾಡೋದು ಆಟ ಆಡೋದು ಇದೇ ಆಗುತ್ತೆ. ಪಾಪ ಅಮ್ಮಂಗೆ ಹೆಲ್ಪೇ ಮಾಡಲಿಲ್ಲ. ಅಮ್ಮನೇ ಎಲ್ಲನೂ ರೆಡಿ ಮಾಡಿ ದೇವಸ್ಥಾನದ ಹತ್ರ ತೊಗೊಂಡು ಬಂದ್ವಿ. ದೇವಸ್ಥಾನದ ಹತ್ರ ಅಂದರೆ ದೇವರ ಒಳಗಡೆ ಹೋಗಂಗಿಲ್ಲ, ದೇವಸ್ಥಾನದ ಒಳಗಡೆ ಹೋಗಂಗಿಲ್ಲ. ಅಪೋಸಿಟ್ ಮಾಡಿದ್ದಾರೆ ಎಡೆ ಕೊಡೋಕ್ಕೆ ಅಂತಲೇ. ಬಾಳೆದೆಲೆಯಲ್ಲಿ ಕೊಡಬೇಕು. ಮರಿ ಕಡ್ದಿದ್ರೆ ಸ್ಕಿನ್ನಲ್ಲಿ ಕೊಡಬೇಕು, ಮರಿದು ಸ್ಕಿನ್ನಲ್ಲಿ. ಸೊ ಫೈನಲಾಗಿ ಎಡೆ ಕೊಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಮಾಡೋದು. ಅದಕ್ಕಿಂತ ಮುಂಚೆ ಈ ಥರ ಒಂದು ಅಂದರೆ ನಾವು ಡೈರೆಕ್ಟಾಗಿ ನಾವು ಅಡುಗೆ ಮಾಡಿರೋ ಹತ್ರ ಹೋಗ್ಬಾರ್ದು. ಎಡೆ ಕೊಟ್ಬಿಟ್ಟು ಈ ಥರ ಬೆಂಕಿನ ಮಾಡಿ ನಮ್ಮ ಮೇಲಿಂದ ಎಸ್ತು ಒಂದು ಲೈನ್ ನೀರು ಹಾಕ್ಬಿಟ್ಟು ದಾಟಿ ನಾವು ಅಡುಗೆ ಮಾಡಿರೋದ್ರ ಹತ್ರ ಬರಬೇಕು. ಸೊ ಇಷ್ಟೇ ಮಾಡಿರೋದು, ಮುದ್ದೆ, ಸಾಂಬಾರ್ ಆ್ಯಂಡ್ ಚಿಕನ್ ಫ್ರೈ ಇಷ್ಟೇ ಮಾಡಿರೋದು ನಮ್ಮನೆ. ನಾನು ಯೂಶ್ವಲಿ ಮುದ್ದೆ ತಿನ್ನಲ್ಲ, ವೀಡಿಯೋಗೋಸ್ಕರ ಅಷ್ಟು ಮುದ್ದೆ ಇಟ್ಕೊಂಡು ಕೂತಿದ್ದೀನಿ. ಸೊ ಊಟ ಎಲ್ಲ ಚೆನ್ನಾಗಿತ್ತು. ಅಲ್ಲೇ ಎಡೆ ಕೊಟ್ಟು ಎಲ್ಲ ಪೂಜೆ ಮುಗಿಸ್ಕೊಂಡು ದೇವಸ್ಥಾನನ ಇಲ್ಲೇ ದೇವಸ್ಥಾನದ ಆಪೋಸಿಟ್ ಎಡೆ ಕೊಡೋದು. ಆವಾಗ ಕ್ಲಿಯರಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಫೈನಲಿ ಎಲ್ಲರೂ ಇಶ್ಯೂ ಸುಸ್ತಾಗಿ ಆಟೋಗೆ ಪ್ಯಾಕ್ ಮಾಡಿಕೊಂಡು ನಮ್ಮ ಶತ್ರುನೆಲ್ಲ ಮೀಟ್ ಮಾಡಿಕೊಂಡು ದೇವಸ್ಥಾನದಲ್ಲಿ ಫುಲ್ ಎಲ್ಲ ಚೆನ್ನಾಗಾಯ್ತು. ಸೊ ಇಲ್ಲಿಗೆ ಈ ದೇವಸ್ಥಾನನ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ಇದು ದೇವಸ್ಥಾನದ ಒಂದು ರೌಂಡ್ ಫುಲ್ ವಿಡಿಯೋ ಆಗ್ತಾ ಇದ್ದೀನಿ. ನಾವು ವರ್ಷ ಬರೋದ್ರಿಂದ ಈ ಥರ ವರ್ಷ ಬರ್ತಾ ಇರ್ತೀವಿ. ಅಂತೂ ಇಂತೂ ಮನೆಗೆ ರೀಚ್ ಆದ್ವಿ. ಸೊ ಟೈಮ್ ಆಗಲೇ 6 ಗಂಟೆ ಆಗೋಯ್ತು. ಬೆಳಗ್ಗೆ 8 ಗಂಟೆಲಿ ಹೋದವರು ಸಂಜೆ 6 ಗಂಟೆಗೆ ಮನೆಗೆ ಬಂದಿದ್ದೀವಿ. ಫುಲ್ಲು ಸುಸ್ತಾಗೋಯ್ತು. ಎಂತೆಲ್ಲ ಫುಲ್ ಚೆನ್ನಾಗಾಯಿತು, ಪೂಜೆ ಎಲ್ಲ ಚೆನ್ನಾಗಾಯಿತು, ಊಟನೂ ಸಕ್ಕತ್ತಾಗಿತ್ತು. ಫುಲ್ ಖುಷಿಯಾಗಿ ಎಲ್ಲ ಫ್ಯಾಮಿಲಿ ಎಲ್ಲ ಸೇರಿ ಒಂದು ಹೋಗಿ ಬಂದಿದ್ದು ತುಂಬಾ ಚೆನ್ನಾಗಿತ್ತು.
ಸೊ ಅಷ್ಟೆ. ಸೊ ಹಂಗಾಗಿ ಇವಾಗ ರೀಚ್ ಆದವು. 6 ಗಂಟೆ ಆಗಿದೆ ಆಲ್ಮೋಸ್ಟ್. ಇವಾಗ ಒಂದು ರೌಂಡು ಕಾಫಿ ಕುಡಿದ್ಬಿಟ್ಟು ಫೇಸ್ ವಾಶ್ ಎಲ್ಲ ಮಾಡಿಬಿಟ್ಟು ಒಂದು ರೌಂಡ್ ರೆಸ್ಟ್ ಮಾಡಿಬಿಟ್ರೆ ಫುಲ್ಲು ಟಯರ್ಡ್ ಆಗಿರೋದೆಲ್ಲ ಆಗ್ಬಿಡುತ್ತೆ. ಅಷ್ಟು ಮ್ಯಾನೇಜ್ ಆಗಿಬಿಡುತ್ತೆ ಒಂದು ರೌಂಡ್ ನಿದ್ದೆ ಮಾಡಿಬಿಟ್ರೆ. ಸೊ ಹಂಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಈ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನನ್ನ ಲಾಗಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಬೇಕಂತಂದರೆ ಆ್ಯಂಡ್ ಹೊಸದಾಗಿ ಮಾಡೋದ್ರಿಂದ ಸ್ವಲ್ಪ ಸಪೋರ್ಟ್ ಮಾಡಿ. ಇಷ್ಟು ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.